ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೀಲಾ. ನಾನು BNYS ಓದ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು BNYS ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿದ್ದಾವೆ, ಎಷ್ಟೆಷ್ಟು ಸಬ್ಜೆಕ್ಟ್ಸ್ಗಳಿದ್ದಾವೆ, ಯಾವ್ಯಾವ ವರ್ಷ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತವೆ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಸೊ ಫಸ್ಟ್ ಇಯರ್ನಲ್ಲಿ 6 ಸಬ್ಜೆಕ್ಟ್ಸ್ಗಳಿರ್ತವೆ. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, PNC, POY, ಫಿಲಾಸಫಿ ಆಫ್ ನೇಚರ್ ಕ್ಯೂರ್, ಪ್ರಿನ್ಸಿಪಲ್ಸ್ ಆಫ್ ಯೋಗ ಆ್ಯಂಡ್ ಸಾಂಸ್ಕ್ರಿಟ್. ಇಷ್ಟು ಫಸ್ಟ್ ಇಯರ್ನಲ್ಲಿ ಆಯಿತು. ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಬರ್ತವೆ ಅಂತ ಹೇಳಿದ್ರೆ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಕಮ್ಯುನಿಟಿ ಮೆಡಿಸನ್, ಬೇಸಿಕ್ ಫಾರ್ಮಕಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಆ್ಯಂಡ್ ಟಾಕ್ಸಿಕಾಲಜಿ ಆ್ಯಂಡ್ ಯೋಗ ಫಿಲಾಸಫಿ. ನೆಕ್ಸ್ಟ್ ಥರ್ಡ್ ಇಯರ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತವೆ ಅಂತ ಹೇಳಿದ್ರೆ ಮ್ಯಾನಿಪುಲೇಟಿವ್ ಥೆರಪಿ, ಆಕ್ಯುಪಂಚರ್ ಆ್ಯಂಡ್ ಆಕ್ಯುಪ್ರೆಷರ್, ಯೋಗ ಆ್ಯಂಡ್ ಇಟ್ ಅಪ್ಲಿಕೇಶನ್ಸ್, ನ್ಯೂಟ್ರಿಷನ್, ಕಲರ್ ಥೆರಪಿ ಆ್ಯಂಡ್ ಮ್ಯಾಗ್ನೆಟೋಬಯಾಲಜಿ ಆ್ಯಂಡ್ ಸೈಕಾಲಜಿ ಆ್ಯಂಡ್ ಡಯಾಗ್ನೋಸ್ಟಿಕ್ ಮೆಥಡ್ 1 and 2. ಫೈನಲ್ ಇಯರ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತವೆ ಅಂತ ಹೇಳಿದ್ರೆ ಫಾಸ್ಟಿಂಗ್ ಥೆರಪಿ, ಡಯಟಿಕ್ಸ್, ಗೈನಕಾಲಜಿ, ಯೋಗ ಥೆರಪಿ, ಹೈಡ್ರೋಥೆರಪಿ ಆ್ಯಂಡ್ ಮಡ್ ಥೆರಪಿ, ಫಿಸಿಕಲ್ ಮೆಡಿಸನ್, ಕ್ಲಿನಿಕಲ್ ನ್ಯಾಚುರೋಪತಿ, ರಿಸರ್ಚ್ ಮೆಥಡಾಲಜಿ. ಇಷ್ಟು ಫೈನಲ್ ಇಯರ್ ಸಬ್ಜೆಕ್ಟ್ಸ್ಗಳಾಗಿದೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂದ್ಕೋತೀನಿ. ಸೊ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. BNYS ಕೋರ್ಸ್ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಆನ್ಸರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.